ಕಾಲ್ತುಳಿತಕ್ಕೆ ಸಂಬಂಧಿಸಿದಂತೆ ಮೂವರಿಗೆ ನೋಟಿಸ್ ನೀಡಲಾಗಿದೆ. ಕೆಎಸ್ಸಿಎ ಕಾರ್ಯದರ್ಶಿ, ಈವೆಂಟ್ ಮ್ಯಾನೇಜ್ಮೆಂಟ್ ಸಂಸ್ಥೆ, ಆಮೇಲೆ ಪೊಲೀಸ್ ಕಮಿಷನರ್ಗೆ ಜಿಲ್ಲಾಧಿಕಾರಿ ಜಗದೀಶ್ ನೋಟಿಸ್ ನೀಡಿದ್ದಾರೆ. ಜೂನ್ 13ರಂದು ಸಾರ್ವಜನಿಕರ ಹೇಳಿಕೆ ಸಲ್ಲಿಸಲು ಅವಕಾಶ ನೀಡಲಾಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ತನಿಖಾಧಿಕಾರಿ ಜಗದೀಶ್ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ನೋಡೋಣ. ಈಗಲೇ ಡಿಸಿ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಂದು ಪರಿಶೀಲನೆ ಮಾಡುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಅವರನ್ನು ಮಾತಾಡಿಸುವಂತಹ ಪ್ರಯತ್ನ ಪಡ್ತೀನಿ. ಸರ್, ಜಗದೀಶ್ ಸರ್ ಮಾತಾಡ್ತೀನಿ. ಸರ್, ಈಗ ಬಂದು ಪರಿಶೀಲನೆ ಮಾಡಿದ್ರಲ್ಲ ಸರ್, ಏನೇನು ಲೋಪದೋಷಗಳು ಕಂಡು ಬಂತು ಸರ್? ಆ ಲೋಪದೋಷಗಳು ಕಂಡು ಬಂದಿದೆ ಅಂತ ನಾನು ಈಗ ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲ ಸ್ಥಳ ತನಿಖೆ ಮಾಡಿದ್ದೇನೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತೀನಿ, ಸಿಸಿಟಿವಿ ಫುಟೇಜ್ ವೆರಿಫಿಕೇಶನ್ ಮಾಡ್ತೀನಿ, ಸಾರ್ವಜನಿಕರು ಕೊಡುವಂತ ಸಾಕ್ಷಿ ಏನಿದೆ ಅದನ್ನೆಲ್ಲವನ್ನ ಕಲೆಕ್ಟ್ ಮಾಡ್ತೀನಿ, ಅಧಿಕಾರಿಗಳಿಂದ ಸ್ಟೇಟ್ಮೆಂಟ್ ತಗೋತೀನಿ. ಆಮೇಲೆ ಮಾತ್ರ ನಾನು ಜಜ್ಮೆಂಟ್ ಕೊಡ್ಲಿಕ್ಕೆ ಆಗುತ್ತೆ. ನೋಟಿಸ್ ಕೊಡ್ತೀರಾ ಸರ್? ಈಗ ನಾನು ಆಲ್ರೆಡಿ ಈಗ ಹೇಳಿದ್ದೀನಿ, ಕೆಎಸ್ಸಿಎಗೆ ನೋಟಿಸ್ ಕೊಡ್ತೀವಿ, ಆರ್ಸಿಬಿ ಮ್ಯಾನೇಜ್ಮೆಂಟ್ಗೆ ನೋಟಿಸ್ ಕೊಡ್ತೀವಿ, ಇನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಕಮಿಷನರೇಟ್ಗೂ ಸಹ ನೋಟಿಸ್ ಕೊಟ್ಟು ಅವರಿಗೂ ವಿವರಣೆಯನ್ನು ತೆಗೆದುಕೊಡ್ತೀವಿ. ಸರ್, ಈಗ ಸಾರ್ವಜನಿಕರು ಕೂಡ ನೀವು ಟೈಮಿಂಗ್ ಕೊಟ್ಟಿದ್ದೀರಾ ಸರ್ ಬಂದು ತಮ್ಮ ಹೇಳಿಕೆಗಳನ್ನು ದಾಖಲು ಮಾಡ್ಕೊಳ್ಳೋಕೆ? ಹೌದು, ಸಾರ್ವಜನಿಕರಿಗೆ 13ನೇ ತಾರೀಕು ಬೆಳಗ್ಗೆ 11 ಗಂಟೆಯಿಂದ 1:30ವರೆಗೂ ನಮ್ಮ ಕಚೇರಿಯಲ್ಲಿ ಯಾರೆಲ್ಲ ಸಾರ್ವಜನಿಕರು ಹೇಳಿಕೆಗಳನ್ನು ಸಲ್ಲಿಸಬಹುದು ಅವರಿಗೆ ಅವಕಾಶ. 15 ದಿನದೊಳಗೆ ವರದಿ ಸಲ್ಲಿಸಕ್ಕೆ ಆಗತ್ತೆ ಸರ್? ದೊಡ್ಡ ಟಾಸ್ಕ್ ಸರ್ ನಿಮ್ಗೊಂದಿದು. ಅಲ್ಲಲ್ಲ, ನಾನು ಸರ್ಕಾರ 15 ದಿವಸದೊಳಗೆ ಕೊಡಬೇಕು ಅಂತ ಹೇಳಿದೆ, ಆ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಖಂಡಿತ. ವಿಧಾನಸೌಧದಲ್ಲಿ ಕೂಡ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಸರ್, ಅಲ್ಲಿ ಯಾರಿಗೆ ನೋಟಿಸ್ ಕೊಡಲಾಗುತ್ತೆ ಸರ್? ಯಾಕಂದ್ರೆ ಒಂದು ಡಿಪಿಆರ್ ಇಂದನೇ ಅದು ನೋಟಿಸ್ ಬರುತ್ತೆ, ನೀವೆಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಇಲ್ಲ, ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಅವರಿಂದ ನಾವು ವಿವರಣೆಯನ್ನು ತೆಗೆದುಕೊಳ್ಳಿ. ಸರ್, ಈಗ ನೀವು ಕೂಡ ಬಂದಿದ್ರು, ಭೇಟಿ ಕೊಟ್ರಿ, ಎಲ್ಲ ಕೂಡ ಗೇಟ್ ಮುರಿದಿತ್ತು, ಕೆಲವೊಂದು ದಿವಸ ಚಪ್ಪಲಿಗಳನ್ನು ಬಿಟ್ಟು ಹೋಗಿದ್ರು. ಇದನ್ನೆಲ್ಲ ನೋಡಿದಾಗ ಏನ್ ಅನಿಸ್ತು ಸರ್ ನಿಮ್ಗೆ? ಇಲ್ಲ, ಇಲ್ಲಿ ಸಾರ್ವಜನಿಕರಿಗೆ ಇದರಿಂದ ತೊಂದರೆ ಆಗಿದೆ ಅಂತ ನಮಗೆ ಮೇಲ್ನೋಟ ಕಂಡು ಬಂದಿದೆ. ಅದೇ ಕಾರಣಕ್ಕಾಗಿ 11 ಜನ ಮೃತಪಟ್ಟಿದ್ದಾರೆ. ಅದನ್ನೇ ತನಿಖೆ ಮಾಡ್ತಾ ಇರೋದ್ರಿಂದ ನಾನೀಗ ಅಭಿಪ್ರಾಯವನ್ನು ಹೇಳಲಿಕ್ಕಾಗುತ್ತೆ. ಇದಿಷ್ಟು ಏನು ತನಿಖಾಧಿಕಾರಿಯಾಗಿರುವಂತಹ ಡಿಸಿ ಜಗದೀಶ್ ಮಾತು. ಅಂದ್ರೆ ಎಲ್ಲಿ ಲೋಪಗಳು ಕಂಡು ಬಂದಿದೆ ಎಲ್ಲವೂ ಕೂಡ ಪರಿಶೀಲನೆ ಮಾಡಿದ್ದೀನಿ. ಮೇಲ್ನೋಟಕ್ಕೆ ಇದು ತಪ್ಪು ಅನ್ನೋದು ಕೂಡ ಗೊತ್ತಾಗಿದೆ. ಈಗ 13ನೇ ತಾರೀಕು ಸಾರ್ವಜನಿಕರು ತಮ್ಮ ಅಹವಾಲುಗಳನ್ನು ತಂದು ಸ್ವೀಕಾರ ಮಾಡಬಹುದು. ಅವರ ಅಹವಾಲುಗಳನ್ನು ತಂದು ಡಿಸಿ ಅವರ ಮುಂದೆ ಹೇಳೋದಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸಿದ್ದೇವೆ. ಜೊತೆಗೆ ಪೊಲೀಸ್ ಕಮಿಷನರ್ ಹಾಗೂ ಸೇರಿದಂತೆ ಆರ್ಸಿಬಿ ಮ್ಯಾನೇಜ್ಮೆಂಟ್, ಕೆಎಸ್ಸಿ ಎಲ್ಲರೂ ಕೂಡ ನೋಟಿಸ್ ಅನ್ನು ಜಾರಿ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಾಲ್ತುಳಿತಕ್ಕೆ ನೇರವಾಗಿ ನಿರ್ವಾಹಕರ ಕಡೆ ಬೊಟ್. ಕಾಲ್ತುಳಿತದ ಘಟನೆ ಬಗ್ಗೆ ವಕೀಲ ರಂಗನಾಥ್ ಹೇಳಿಕೆ. ಸ್ಟೇಡಿಯಂ ನಿರ್ವಾಹಕರೇ ಉಚಿತ ಪಾಸ್ ಕೊಟ್ಟಿದ್ದು, ಅವರಿಗೆಲ್ಲ ಕೂರಲು ಸಿದ್ಧತೆ ಮಾಡಿಕೊಂಡಿದ್ರ ತಿಳಿಸಿದೆ. ಈ ಘಟನೆಯಲ್ಲಿ ನಿರ್ವಾಹಕರ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಸರ್ಕಾರದ ದುಡ್ಡಲ್ಲಿ ಈ ಕಾರ್ಯಕ್ರಮ ಮಾಡಬಹುದಾಗದು. ಬೆಂಗಳೂರಿನಲ್ಲಿ ಸರ್ಕಾರಕ್ಕೆ ವಕೀಲ ರಂಗನಾಥ್ ಪ್ರಶ್ನೆ ಮಾಡುತ್ತಿದ್ದಾರೆ. ಒಂದು ಖಾಸಗಿ ಪಂದ್ಯವನ್ನ ಇವರು ಅಭಿನಂದಿಸಲಿಕ್ಕೆ, ಇದು ಯಾವುದೋ ರಾಜ್ಯದ ಒಂದು ಪಂದ್ಯವಲ್ಲ, ಅಥವಾ ಯಾವುದೇ ಒಂದು ರಾಷ್ಟ್ರಕ್ಕೆ ಸಂಬಂಧಪಟ್ಟ ಪಂದ್ಯ ಅಲ್ಲ, ಅಥವಾ ಯಾವುದೋ ಒಲಿಂಪಿಕ್ಸ್, ಏಷ್ಯನ್ ಗೇಮ್ಸ್ ಅಥವಾ ಕಾಮನ್ವೆಲ್ತ್ ಪಂದ್ಯನೋ ಖಂಡಿತ ಅಲ್ವೇ ಅಲ್ಲ. ಇದಕ್ಕೆ ಇವರು ಈ ರೀತಿಯ ಒಂದು ಪ್ರಶಂಸೆಯ ಒಂದು ದೊಡ್ಡ ಸಂಭ್ರಮವನ್ನ ಈ ಒಂದು ಬೃಹತ್ ಗಾತ್ರದಲ್ಲಿ ಇವರು ಮಾಡಲಿಕ್ಕೆ ಇವರಿಗೆ ಅನುಮತಿ ಇದೆಯಾ? ಇವರು ಯಾವ ಒಂದು ಅನುಮತಿಯ ಮೇರೆಗೆ ಅಥವಾ ಯಾವ ಒಂದು ಶಾಸನದ ಮೇರೆಗೆ ಈ ರೀತಿ ಇವರೊಂದು ಸರ್ಕಾರದ ಒಂದು ಈ ಗವರ್ಮೆಂಟ್ ಟ್ರೆಸಿಡಿ ಅಂತ ಏನ್ ನಾವು ಹೇಳ್ತೀವಿ, ಆ ಒಂದು ಈ ಹಣದಿಂದ ಇವರು ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಬಹುದಾ? ಆರ್ಸಿಬಿ ಸಂಭ್ರಮಾಚರಣೆ ವೇಳೆ 11 ಸಾವು ವಿಚಾರವಾಗಿ ಸಿಎಂ ಡಿಸಿಎಂ ವಿರುದ್ಧ ಸ್ನೇಹಮಯಿ ಕೃಷ್ಣ ದೂರನ್ನು ದಾಖಲಿಸಿದ್ದಾರೆ. ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಕೃಷ್ಣ ದೂರು ಕೊಟ್ಟಿದ್ದಾರೆ. ಸಿಎಂ ಡಿಸಿಎಂ ಕೆಎಸ್ಸಿಎ ಅಧಿಕಾರಿಗಳ ಮೇಲೆ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ರಾಜಕೀಯ ಲಾಭಕ್ಕಾಗಿ ಕಾರ್ಯಕ್ರಮ ಆಯೋಜನೆ ಆರೋಪ ಕೇಳಿ ಬರ್ತಾ ಇದೆ. ಭದ್ರತಾ ವೈಫಲ್ಯದಿಂದ ಕಾಲ್ತುಳಿತ ಆಗಿದೆ, 11 ಸಾವು ಆಗಿದೆ. ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಸ್ನೇಹಮಯಿ ಕೃಷ್ಣ ದೂರನ್ನು ದಾಖಲಿಸಿದ್ದಾರೆ. ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಸ್ನೇಹಮಯಿ ಕೃಷ್ಣ ದೂರು ಕೊಟ್ಟಿರೋದು.
ಅಂದ್ರೆ ಇಲ್ಲಿ ಸ್ನೇಹಮಯಿ ಕೃಷ್ಣರ ಲೆಕ್ಕಾಚಾರದಂತೆ ಸಂಪೂರ್ಣ ಸರ್ಕಾರದ ವೈಫಲ್ಯ. ಸೊ ಈ ಪಾಯಿಂಟ್ ನ ಇಟ್ಕೊಂಡು ಕಬ್ಬನ್ ಪಾರ್ಕ್ಗೆ ಪೊಲೀಸ್ ಠಾಣೆಗೆ ಸ್ನೇಹಮಯಿ ಕೃಷ್ಣ ದೂರನ್ನು ದಾಖಲಿಸಿದ. ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಕಾಲ್ತುಳಿತ ಆಯಿತು. ಕಾಲ್ತುಳಿತದ ಸಂದರ್ಭದಲ್ಲಿ 11 ಜನ ಸಾವನ್ನಪ್ಪಿದ್ರು. ಈಗ ಸಿಎಂ ಮತ್ತೆ ಡಿಸಿಎಂ ವಿರುದ್ಧ ಸ್ನೇಹಮಯಿ ಕೃಷ್ಣ ದೂರನ್ನು ದಾಖಲಿಸಿದ್ದಾರೆ. ಸ್ನೇಹಮಯಿ ಕೃಷ್ಣ ನಿಮಗೆ ಯಾರು ಅಂತ ಗೊತ್ತಿದೆ ಈಗಾಗಲೇ. ಸಿದ್ದರಾಮಯ್ಯನವರ ಮೂಡ ಹಗರಣದ ಆರೋಪದ ಮೇಲೆ ದೂರನ್ನ ದಾಖಲಿಸಿ ಯಾವ ರೀತಿಯಾಗಿ ಹೋರಾಟವನ್ನು ನಡೆಸಿದ್ರು ಅನ್ನೋದು ಗೊತ್ತಿದೆ. ಈಗ ಅದೇ ಸ್ನೇಹಮಯಿ ಕೃಷ್ಣ ಈ ಒಂದು ಕಾಲ್ತುಳಿತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ, ಡಿಸಿಎಂ ಮತ್ತೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಮೇಲೂ ಕೂಡ ದೂರನ್ನ ದಾಖಲಿಸಿದ್ದಾರೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ. ಬೆಂಗಳೂರಿನಲ್ಲಿ ಆದಂತಹ ಘಟನೆ ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ಸಂಭ್ರಮ ಮಾಡಬೇಕಿತ್ತು. ಅಂದ್ರೆ 18 ವರ್ಷಗಳ ಕನಸು ನನಸಾಗಿರೋದಕ್ಕೆ ಇಡೀ ಇವತ್ತು ರಾಜ್ಯವೇ ಇನ್ನೂ ಅನೇಕ ದಿನಗಳವರೆಗೆ ಸಂಭ್ರಮ ಮಾಡುವಂತಹ ಒಂದು ಯೋಚನೆಯಲ್ಲಿತ್ತು. ಆದರೆ 18 ವರ್ಷದಿಂದ ಕಟ್ಟಂತ ಕನಸು 18 ಗಂಟೆಯಲ್ಲೇ ಆ ಖುಷಿ ಸತ್ತೋಗಿತ್ತು. 18 ವರ್ಷದಲ್ಲಿ ಕಾದು ಮಾಡಿದ ಸಂಭ್ರಮಕ್ಕೆ 18 ಗಂಟೆಯಲ್ಲೇ ಸೂತಕ ಆವರಿಸಿತ್ತು. ಇಲ್ಲಿ ಅಂಧಾಭಿಮಾನವೂ ಹೌದು, ಅದರ ಜೊತೆಯಲ್ಲಿ ಸರ್ಕಾರದ ವೈಫಲ್ಯವೇ ಹೆಚ್ಚು. ಆಯೋಜನೆ ಅಥವಾ ವ್ಯವಸ್ಥೆ ಸರಿಯಾಗಿದ್ದಿದ್ರೆ ಅಲ್ಲಿ ಹುಚ್ಚಾಟವೂ ಆಡೋದಕ್ಕೆ ಅವಕಾಶ ಇರ್ತಾ ಇರಲಿಲ್ಲ, ತಳ್ಳಾಟ ನೂಕಾಟ ನಡೀಲಿಕ್ಕೂ ಅವಕಾಶ ಇರ್ತಾ ಇರಲಿಲ್ಲ. ಮೆರವಣಿಗೆಗೆ ಒಂದು ಅವಕಾಶ ಇದ್ದಿದ್ರೆ ಜನ ರಸ್ತೆ ಬದಿಯಲ್ಲಿ ನಿಂತು. ಚೆನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂತಹ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಸಂಗ್ರಹಿಸಿದ ಮಾಹಿತಿ ಪ್ರಕಾರ ಏನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ರು, ಆ ಕಾರ್ಯಕ್ರಮದ ಜೊತೆಗೆ ದಿಢೀರ್ ಅಂತೇಳಿ ವಿಧಾನಸೌಧದ ಮುಂದೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ರಂದ್ರೆ ಈ ದುರಂತಕ್ಕೆ ಕಾರಣ ಅಂತೇಳಿ ತಿಳಿದು ಬಂದಿರೋದ್ರಿಂದ ಮತ್ತು ಅದಕ್ಕೆ ಪೂರಕ ಸಾಕಷ್ಟು ಸಾಕ್ಷ್ಯಗಳು ದೊರೆತಿದ್ದರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹಾಗೂ ಕರ್ನಾಟಕ ರಾಜ್ಯ ಕ್ರಿಕೆಟ್ ಮಂಡಳಿ ಪದಾಧಿಕಾರಿಗಳ ವಿರುದ್ಧ ನಾನು ಕಬ್ಬನ್ ಪಾರ್ಕ್ ಪೊಲೀಸ್ ನಿರೀಕ್ಷಕರಿಗೆ ದೂರನ್ನು ಕೊಟ್ಟು ಪ್ರಕರಣ ದಾಖಲು ಮಾಡೋದಕ್ಕೆ ಒಂದು ಮನವಿ ಮಾಡ್ಕೊಂಡಿದ್ದೀನಿ. ಆ ಒಂದು ದೂರನ್ನು ಕರ್ನಾಟಕ ಉಚ್ಚ ನ್ಯಾಯಾಲಯದ ಮಾನ್ಯ ಮುಖ್ಯ ನ್ಯಾಯಮೂರ್ತಿಗಳಿಗೆ, ಪೊಲೀಸ್ ಮಹಾನಿರ್ದೇಶಕರಿಗೆ ಮತ್ತು ಬೆಂಗಳೂರಿನ ಪೊಲೀಸ್ ಆಯುಕ್ತರಿಗೆ ದೂರನ್ನು ಕಳಿಸಿದ್ದೀನಿ. ಈಗ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಸುಮೋಟೋ ಪ್ರಕರಣ ದಾಖಲು ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಇವತ್ತು ಮಧ್ಯಾಹ್ನನೇ ಒಂದು ವಿಚಾರಣೆ ಇದೆ ಅಂತ ಕೂಡ ತಿಳಿದು ಬಂದಿದೆ. ಇದು ಅತ್ಯಂತ ಗಂಭೀರವಾದ ವಿಚಾರ. ಸೊ ಯಾಕೆ ಅಂತ ಹೇಳಿದ್ರೆ ನಾವು ಇಡೀ ದೇಶ ಗಮನಿಸಿದಾಗೆ ತಮಿಳುನಾಡಲ್ಲಿ ಚಿತ್ರನಟ ಅಲ್ಲು ಅರ್ಜುನ್ ರವರು ಬಂದಂಥ ಸಂದರ್ಭದಲ್ಲಿ ಆಂಧ್ರದಲ್ಲಿ ಬಂದಂಥ ಸಂದರ್ಭ ಕೇವಲ ಒಬ್ಬ ವ್ಯಕ್ತಿ ಸತ್ಯದ ಕಾರಣ ಇಟ್ಕೊಂಡು ಅವ್ರ ಮೇಲೆ ಪ್ರಕರಣ